ವಿದ್ಯೆ ಬರ್ತೀವಿ ಬೇಡ ಕೊಟ್ಟಣ ಸರ್ ಆಗಿದೆ ಸ್ವಲ್ಪ ಅವಕಾಶ ಕೊಟ್ಟರೆ ಮತ್ತೆ ಹೋಗಿದ್ದ ಬೆಗ್ಲಿಕ್ಕ ಅನಿಲ್ ಕುಮಾರ್ ಸರ್ ಅವರು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ನಮ್ಮೆಲ್ಲರೊಂದು ಅಭಿನಂದನಾ ಚಪ್ಪಾಳೆಯನ್ನ ನೀಡಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಭಾಗಿಯಾಗಿದ್ದಾರೆ. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು, ದಕ್ಷ ಅಧಿಕಾರಿಗಳು ಡಾಕ್ಟರ್ MR ರವಿ ಸರ್ ಅವರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಪೂರ್ವಕವಾಗಿ ಸ್ವಾಗತವನ್ನು ನೀಡಲಾಗ್ತಿದೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಅದಕ್ಕೆ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ರೈತರಿಗೋಸ್ಕರ ನಾವು ಯಾವತ್ತು ರೈತರನ್ನ ಉಳಿಸ್ಕೊಳ್ತೀವೋ ಆವತ್ತೇ ಈ ದೇಶ ಉಳಿಯೋದು. ರೈತರು ನಮಗೆ ಊಟ ಕೊಟ್ಟಿಲ್ಲ ಅಂದ್ರೆ ದೇಶನೂ ಉಳಿಯಲ್ಲ, ಯಾರು ಉಳಿಯಲ್ಲ, ಏನು ಉಳಿಯಲ್ಲ. ಇವತ್ತು ಮುಖ್ಯವಾಗಿ ಇಷ್ಟೆಲ್ಲ ಕಾರ್ಯಗಳಾಗಬೇಕಂದ್ರೆ ನಮ್ಮ ಅಧ್ಯಕ್ಷರಾದಂಥ ಮುನ್ರಾಜಣ್ಣ ಏನಂದ್ರೆ ಈ ಕಟ್ಟಡ ಕಟ್ಟಬೇಕು, ಬೆಳಗ್ಗೆ ಸಾಯಂಕಾಲ ಬಂದು ಯಾವುದೋ ಒಂದು ಸಮಸ್ಯೆನೂ ಇಲ್ಲಿ ಉದ್ಭವ ಮಾಡಿ ಇಟ್ಟಿದ್ರು, ಒಂದು ಸಮಸ್ಯೆನ ಬಿಲ್ಡಿಂಗ್ ಕಟ್ಟೋದಕ್ಕೆ. ಅದನ್ನು ನಾವೆಲ್ಲ ಇದ್ದು ಕುತ್ಕೊಂಡು ಸಹಕಾರ ಮಾಡಿದ್ವಿ. ಏನಂದ್ರೆ ಇದು ಮುನ್ರಾಜನ ಮನೆ ಕಟ್ಕೊಂಡಿಲ್ಲ, ನನ್ನ ಮನೆ ಕಟ್ಕೊಂಡಿಲ್ಲ, ಇನ್ನು ಯಾರೊಬ್ಬರು ಮನೆಗೆ ಕಟ್ಕೊಂಡಿಲ್ಲ, ಯಾರಿಗೂ ಕಟ್ಟಿಲ್ಲ. ಇದು ನಮ್ಮ ಕೋಲಾರ ತಾಲೂಕು ನರಸಾಪುರ ಹೋಗ್ಲಿ, ನರಸಾಪುರ ಅಂತ ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಿದ್ದಂಥ ಭವನ. ಇದ್ರ ಓನರ್ ಯಾರು ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ರೈತರೇ ಇದ್ರ ಓನರ್. ಈ ಬಿಲ್ಡಿಂಗಿನ ಓನರ್, ಈ ಸೊಸೈಟಿಯ ಓನರ್ ಯಾರು ಅಂದ್ರೆ ಈ ಭಾಗದ ರೈತರು, ಮುಖಂಡರು, ಇವರೇ ಇದಕ್ಕೆ ಓನರ್ ಆಗಿರ್ತಾರೆ. ಆದ್ರಿಂದ ಇಂಥ ಭವನಗಳಾಗುವಂಥದ್ದು ತುಂಬಾ ಒಳ್ಳೆಯದು. ಯಾಕಂದ್ರೆ ಯಾವತ್ತು ನಾವು ರೈತರನ್ನ ನಾವು ಯಾವ ರೀತಿಯಲ್ಲಿ ನೋಡ್ಕೋಬೇಕು ಅಂದ್ರೆ, ಎಲ್ಲಾದ್ರೂ ನಾವು ಊಟಕ್ಕೆ ಹೋದಾಗ ಊಟದ ಲೈನಲ್ಲಿ ಕೂತ್ಕೊಂಡಾಗ ಎಲೆ ಕೊಡಪ್ಪ ಅಂತ ಇಟ್ಕೊಂಡು ಅದರಲ್ಲಿ ಊಟವನ್ನ ಮಾಡ್ತೀವಿ. ಆದ್ರೆ ರೈತರನ್ನ ನಾವು ಆ ಪ್ರೀತಿಯಿಂದ ತಗೊಳ್ಳುವಂತ ಎಲೆ ಇದೆಯಲ್ಲ, ಅದೇ ತರ ರೈತರನ್ನ ಕಾಪಾಡ್ಕೋಬೇಕಾದ್ರೆ ತಿಂದು ಬಿಸಾಕೋ ತರ ರೈತರು ಯಾವತ್ತು ನೋಡ್ತಾರೋ ಅವ್ರಿಗೆ ದೇವರು ಒಳ್ಳೇದ್ ಮಾಡೋದಿಲ್ಲ, ಆವತ್ತು ಯಾರಿಗೂ ಒಳ್ಳೇದಾಗೋದಿಲ್ಲ. ರೈತರನ್ನ ಯಾವತ್ತು ನಾವು ಊಟ ಕೊಡೋರನ್ನ ಊಟ ಕೊಡೋ ರೀತಿಯಲ್ಲಿ ಅವರು ದೇವರು ಅಂತ ನೋಡ್ಬೇಕು. ಅವ್ರಿಗೆ ಬೇಕಾಗಿರುವಂತ, ಯಾಕಂದ್ರೆ ಕೋಆಪರೇಟಿವ್ ಬಗ್ಗೆ ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ನಾನು TAPSMS ಈ ಏಪ್ರಿಲ್ 22ನೇ ತಾರೀಕು ಬಂದ್ರೆ 5 ವರ್ಷ ಆಗುತ್ತೆ ನಾನು TAPSMS ಅಧ್ಯಕ್ಷನಾಗಿ. ಈಗ DCC ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೀವಿ, MLA ಆಗಿದ್ದೀವಿ. ಯಾಕಂದ್ರೆ ಯಾವುದ್ರಲ್ಲಿ ನಮಗೆ ಸಮಾಧಾನ ತರುತ್ತೆ ಅಂತ ಹೇಳಿದ್ರೆ ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾವೇನು ಕೆಲಸ ಮಾಡ್ತೀವೋ ಅದರಲ್ಲಿ ಸಮಾಧಾನ ತರುತ್ತೆ. 4 ಜನ ರೈತರಿಗೆ ಉಪಯೋಗವಾಗುವಂಥದ್ದನ್ನ ಕೆಲಸ ಮಾಡಿದಾಗ ಸಮಾಧಾನ ತರುತ್ತೆ ನಮಗೆ. ಅದರಿಂದ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇಂಥ ಕಾರ್ಯಕ್ರಮಗಳು ಹೋಬಳಿ ಮಟ್ಟದಲ್ಲಿ ಆಗ್ಬೋದು, ಪಂಚಾಯಿತಿ ಮಟ್ಟದಲ್ಲಿ ಇಂಥದ್ದೊಂದು ರೈತರಿಗೋಸ್ಕರ ಮಾಡಬೇಕು. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಇದೆ, ಒಂದೊಂದು ಪಂಚಾಯಿತಿಗೆ ಒಂದೊಂದು ಫ್ಯಾಕ್ಸ್, ಒಂದು ಸೊಸೈಟಿ ಮಾಡಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಷನ್ ಬಂದಿದೆ. ಇದ್ರ ಮೇಲೆ ಎಲ್ಲ ಮಾಡಬೇಕಾಗ್ತದೆ. ಅದು ಜಿಲ್ಲಾಧಿಕಾರಿಗಳಿಗೂ, ARಗೂ, DRಗೂ ಎಲ್ಲರಿಗೂ ಗೊತ್ತಿದೆ. ಅದೆಲ್ಲ ನನಗೂ ಹೇಳಿದ್ರು, AR ಅವರು, DR ಅವರು ಬಂದು ನನಗೂ ಹೇಳಿದ್ರು ಇದೆಲ್ಲ ಮಾಡಬೇಕು ಅಂತ ಹೇಳಿದ್ರು. ನನಗೂ ಮಾಡೋಣ ಅಂತ ಹೇಳಿದ್ವಿ. ಖಂಡಿತವಾಗ್ಲೂ ಇದೆಲ್ಲ ಮುಂದುವರ್ಸೋಣ. ಆಮೇಲೆ ನರಸಾಪುರ ವಿಚಾರಕ್ಕೆ ಬಂದಾಗ, ನರಸಾಪುರದಲ್ಲಿ ಇವತ್ತರೆಗೂ ನಾವು 2.5 ವರ್ಷ ಶಾಸಕನಾಗಿ 2.5 ವರ್ಷ ಆದ್ಮೇಲೆ ನರಸಾಪುರಕ್ಕೆ 30 ಕೋಟಿ ಅನುದಾನಗಳನ್ನ ತಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ಯಾರಾದ್ರೂ ಕೇಳಿದ್ರೆ ದಾಖಲೆಗಳು ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದು ಕೇಳ್ತಾರೆ. ಅವರೆಲ್ಲ ಯಾರಾದ್ರೂ ಕೇಳಿದ್ರೆ ಅವ್ರಿಗೆ ಬೇಕಾದ್ರೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ದಾಖಲೆಗಳನ್ನ ಕಳ್ಸ್ಕೊಡೋದು. ಅದು ಮೊದಲಿಂದ ಇರೋ ಪದ್ಧತಿ. ನನಗೆ ರಿಜಿಸ್ಟರ್ ಪೋಸ್ಟ್ ಅಲ್ಲಿ ದಾಖಲೆಗಳು ಕಳಿಸೋದು. ನರಸಾಪುರದಲ್ಲಿ ಡಬಲ್ ರೋಡ್ ಆಗ್ಬೋದು, ಈ ಸರ್ಕಲ್ ಅಭಿವೃದ್ಧಿ ಮಾಡೋದಕ್ಕೆ 2.5 ಕೋಟಿ ಆಗ್ಬೋದು. ಅದೇ ರೀತಿ ಬೆಳ್ಳೂರಿಂದ ಹೋಗುವಂತ ನಮ್ಮ ಇಂಡಸ್ಟ್ರಿ ಏರಿಯಾಗೆ ಹೋಗುವಂತ ರೋಡ್, ಆ ರೋಡ್ ಹಾಕ್ಬೋದು. ಕೆಲಸ ನಡೀತಾ ಇದೆಯಲ್ಲ. ಅದಾದ್ಮೇಲೆ ಟೌನ್ ಒಳಗಡೆ ಮಾಡಿರುವಂತ ನರಸಾಪುರ ಟೌನ್ ಅಲ್ಲಿಂದ ಸಿಮೆಂಟ್ ರೋಡ್ಸು,
ಆಮೇಲೆ ಕುರ್ಕಿಂಗ್ ಮಾಡಿರುವಂಥ ಸಿಮೆಂಟ್ ರೋಡ್ಸ್ ಹಾಕ್ಬೋದು, ಡ್ರೈನೇಜ್ ಹಾಕ್ಬೋದು, ಎಲ್ಲ ರೋಡ್ಗಳು ಇದೆಲ್ಲ ಟೋಟಲ್ ಆಗಿ 30 ಕೋಟಿ ಹೊರತು ಇವತ್ತು ನರಸಾಪುರದಲ್ಲಿ ಕೆಲಸ ನಡೀತಾ ಇದೆ. ಇನ್ನು ಮುಂದಕ್ಕಿನ್ನ ಎಷ್ಟು ತರಬಹುದು ಅಂತ ಯೋಚನೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಡೆವಲಪ್ಮೆಂಟ್ ವಿಚಾರದಲ್ಲಿ ನಮ್ಮ ಬೈರ್ಕಿ ಸುರೇಶ್ ಅಣ್ಣವ್ರಾಗ್ಬೋದು, ಕೃಷ್ಣ ಬೈರೇಗೌಡರು ಆಗ್ಬೋದು, ನಾವು ಆಗ್ಬೋದು, ನಮ್ಮ MLCs ಆಗ್ಬೋದು, ಯಾರೇ ಆಗಲಿ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಕೆಲಸ ಮಾಡೋದಕ್ಕೆ ಎಲ್ಲರೂ ಮುಂದೆ ಇದ್ದಾರೆ ಅಂತ ಹೇಳ್ತಾ ರೈತರ ಪರವಾಗಿ ಯಾವಾಗೂ ನಾವಿರ್ತೀವಿ.